ಜೊತೆಗೆ ನೆನಪು ಹೊಂದಿದ್ದಾರೆ. ಇನ್ನಷ್ಟು ಅರವತ್ತು ದಿನಗಳಲ್ಲಿ ನಮ್ಮ ಜಿಲ್ಲೆಗೆ ಆಂದೋಲನ ಸೇವೆ ಮಾಡಲಿ ಅಂತ ಹೇಳಿ ನಾವೆಲ್ಲ ಈ ವೇದಿಕೆ ಮುಖಾಂತರವಾಗಿ ಆಶಿಸೋಣ. ಎಂಬುದೊಂದಿಗೆ 20ನೇ ದಿವಸ ನಾವು ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ದಿನಾಚರಣೆಗೆ ಆಗಮಿಸಿದ ಎಲ್ಲ ಅತಿಥಿ ಗಣ್ಯರಿಗೂ ಹಾಗೂ ನನ್ನ ಎಲ್ಲ ವಿಕಲಚೇತನರ ಮಿತ್ರರು ಎಲ್ಲರಿಗೂ ನಮಸ್ಕರಿಸುತ್ತಾ ಎರಡು ಮಾತುಗಳನ್ನ ತೆರಿಗೆ ಭಾಷಣ ಎರಡು ಮಾತುಗಳನ್ನು ಮಾತಾಡಲು ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಶ್ರದ್ಧಾ ಸರ್ ದಾಸರು ಮಾತಾಡಿದ್ರು. ಮತ್ತೆ ರೆಡ್ಡಿ ಆಮೇಲೆ ನಮ್ಮ ಸರ್ ಮಾತಾಡಿದ್ರು. ಎಲ್ಲ ಮಾತಾಡಿದ ವಿಷಯಗಳಿಂದ ನಮಗೆಲ್ಲವೇ ಮಾತಾಡಿದ ವಿಷಯ ನಮ್ಗೆ ಏನು ಬದಲಾವಣೆಗಳನ್ನು ನಾವು ನಮ್ಮಲ್ಲಿ ಮಾಡ್ಕೋಬೇಕಾಗಿದೆ ಅನ್ನೋದು ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ಉದಾಹರಣೆ ನಾನು ರಾಜಶೇಖರ್ ಸರ್ ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ನಮ್ಮಲ್ಲಿ ಹಲವಾರು ಸಂಘಟನೆಗಳಿದಾವ, ಹಲವಾರು ಸಂಘಗಳಿದಾವ. ಬಟ್ ಒಂದು ಏನೋ ನಮ್ದು ನಾನು ಅಥವಾ ಅವ್ರದ್ದು ನಂದ್ರು ನಾನು ಏನೋ ಗೊತ್ತಿಲ್ಲ, ಏನೋ ಅವ್ರ ಸೇವೆ ನಾನು ಮಾಡಕತ್ತೀನಿ ಗೊತ್ತಿಲ್ಲ. ನಾನು ಕರೆದಾಗ ಒಬ್ಬರು ಸೇರ್ತೀವಿ. ನಾನು ದೂರ ಮಾತಾಡಿಲ್ಲ, ಏನಿಲ್ಲ, ಎಲ್ಲ ಒಂದು ಮೆಸೇಜ್ ಹಾಕ್ತೇನೆ, ಹೇಳ್ತೇನೆ. ಒಂದು ಏನಂತ ಒಂದು ವಾಟ್ಸಪ್ ಮೆಸೇಜ್ ಯಾರು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ನಮ್ಮದು ಅವ್ರು ಹಲವಾರು ಸಂಘಟನೆಗಳೇ ಹಲವಾರು ಸಂಸ್ಥೆಗಳಿದೆ. ಜೊತೆಗೆ ಯಾವುದೋ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಇದು ನಮ್ಮ ಕಾರ್ಯಕ್ರಮ ಮಾಡ್ತೇನೆ. ಆಮೇಲೆ ರಾಜಶೇಖರ್ ಸರ್ ನಾನು ಇನ್ನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನಾವು ಜಿಲ್ಲೆಯಲ್ಲಿ ನಿಮ್ಮಂತ ಅಧಿಕಾರಿಗಳು ಬಂದಿದ್ದಿಲ್ಲ. ನಾವು ನಿಮ್ಮಂತ ಅಧಿಕಾರಿಗಳು ಬಂದ್ಮೇಲೆ ನಾವು ಹೋರಾಟಗಳು ನಿಲ್ಸಿವಿ. ನೀವು ಹೇಳಿದ್ರಿ ಹೋರಾಟಗಳು ನಿಲ್ಬೇಕಂತ ಹೇಳಿದ್ರಿ. ಹೋರಾಟಗಳು ನಿಮ್ಮಂತ ಅಧಿಕಾರಿಗಳು ಹೋರಾಟಗಳು ಆಗಿಲ್ಲ. ಬಟ್ ಸ್ವಲ್ಪ ಕೆಲಸ ಎಡವಟ್ಟಾಯ್ತು ಅಂದ್ರೆ ನಾವು ಅನಿವಾರ್ಯವಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕಾಗ್ತದೆ. ನಮ್ಮ ಹೋರಾಟವನ್ನು ನಾವು ಸರ್ಕಾರ ಮಟ್ಟ ತಿಳಿಸ್ಬೇಕಾದ್ರೆ ಹೋರಾಟ ಮಾಡಬೇಕಾಗ್ತದೆ, ಅನಿವಾರ್ಯತೆ ನಾನು ತಿಳಿಸ್ತೇನೆ. ಈಗಾಗಲೇ ಸಮಯದ ಬಹಳ ಇದೆ. ಈಗಾಗಲೇ ನಮಗೆ ಎಲ್ಲ ವಿಕಲಚೇತನಗಳಿಗೆ ಏನು ನಾನು ಮಾತು ಹೇಳಂಗಿಲ್ಲ. ಎಲ್ಲರಿಗೂ ಹಲವಾರು ಬಾರಿ ಹೇಳಿದ್ರು. ಮತ್ತೆ ಇನ್ನೊಂದು ಸರ್ಗೆ ನಾನು ಪದೇ ಪದೇ ಯಾವ ಕಾರ್ಯಕ್ರಮಕ್ಕೂ ಒಂದು ವಿಷಯ ಅವ್ರಿಗೆ ಜ್ಞಾಪಕ ಮಾಡ್ಕೊತಿದ್ದೀನಿ. ಅವ್ರು ಇರುವುದಾಗ ಅದ್ರ ಒಟ್ಟು ನಮ್ಗೆ ಈ ಕಾರ್ಯಕ್ರಮ ಒಂದು ಕೆಲಸ ಮಾಡಿ ಹೋಗ್ಬೇಕಂತಾರೆ. ನಮಗೆ ಒಂದು ಸರ್ ಜೋಡಿ ಮೇನ್ ವಿಷಯ ಹೇಳ್ಬೇಕಪ್ಪ. ನಮಗೆ ಆಶಾಸನ 5,000 ಮಾಡೋದು ಬೇಡ ಸರ್, 10,000 ಮಾಡೋದು ಬೇಡ. ನನ್ನ ಉದ್ದೇಶ ನಮ್ಮ ಎಲ್ಲ ವಿಕಲಚೇತನರು ಅವ್ರ ಜೋಡಿ ಚರ್ಚೆ ಮಾಡಿದ ಒಂದು ವಿಚಾರ ಹೇಳ್ತೀನಿ. ಅದರ ಬಗ್ಗೆ ಅದನ್ನ ಬಿಟ್ಟು ಅವ್ರಿಗೆ ಒಂದು ಉದ್ಯೋಗ ಕೊಡುವಂತ ಒಂದು ಕಾರ್ಯ ಆಯ್ತಲ್ಲ, ಅದನ್ನ ನೀವು 10,000 ಅಲ್ಲ, ನಮ್ಗೆ 20,000 ನೀವು ಪ್ರತಿ ತಿಂಗಳು ಪೆನ್ಷನ್ ಕೊಡುವಂತ ಕೆಲಸ ಆಗ್ತದೆ. ನಮಗೆ ಸರ್ಕಾರದ ಮಾಸಾಸನ ಹೆಚ್ಚು ಕಮ್ಮಿ ನಾವು ಒಂದು ನಾವು ನಿರ್ಧಾರ ಮಾಡಿದ್ದೇವೆ. ಏನಂತೇಳಿ ಆಶಾಸನವನ್ನು ಧಿಕ್ಕರಿಸೋಣ, ನಮಗೆ ಉದ್ಯೋಗ ಕೊಡಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಉದ್ದೇಶ ಇಟ್ಬಿಡಿ. ಯಾವ ಜಿಲ್ಲೆಯಲ್ಲಿಯೂ ಆಗಿರಬಾರ್ದು. ನಮಗೂ ಕೂಡ ನಾವು ಹೊಳ್ಳಿಗುಳಿ ಒಂದಾಗಿದ್ದೇವೆ. ಏನಂದ್ರೆ ನಮ್ದು ಸರ್ಕಾರಿಯಾಗಿ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಅದಕ್ಕೆ ನೌಕರಿ ಕೊಡಿಸುವಂತ ಒಂದು ಕೆಲಸ ಮಾಡಿದ್ರೆ ಜೀವನ ಪರ್ಯಂತ ನಾವು ಕೂಡ ನಿಮ್ಗೆ ಮರೆಯೋದಿಲ್ಲ. ದಯಮಾಡಿ ಈ ಕೆಲಸನ ನಿಮ್ ಕೈಲಿ ಮಾತ್ರ ಆಗ್ತದೆ. ನಾನು ಆಕ್ಚುಲಿ ಸಂಕೇಶ್ ಬಬಲೇಶ್ವರ್ ಅವರು ಕೂಡ ಆಹ್ವಾನ ಮಾಡಿದ್ದೆ. ಯಾಕೆ ಮಾಡಿದ್ದೆಪ್ಪ ಅಂದ್ರೆ ಅದು ನಿಮ್ಮೊಂದು ರೀಸನ್ ಇತ್ತು. ಯಾಕಂದ್ರೆ ಒಂದ ಕೈಲಿ ಹೊಡೆದ್ರೆ ಚಪ್ಪಾಳೆ ಆಗಿದ್ದಿಲ್ಲ, ಎರಡು ಕೈಲಿ ಹೊಡೆದ್ರೆ ಚಪ್ಪಾಳೆ ಆಗ್ತದೆ. ಅದು ಸಂಕೇಶ್ ಬಬಲೇಶ್ವರ್ ಅವರು ರಾಜಶೇಖರ್ ಅವರು ಒಂದು ಚಪ್ಪಾಳೆ ಹೊಡೆದ್ರಪ್ಪ ಅಂದ್ರೆ ಆ ಕೆಲಸ ಗ್ಯಾರಂಟಿ ಆಗ್ತದೆ ವಿಚಾರ ಮಾಡಿದ್ದೇನೆ. ಯಾಕಂದ್ರೆ ಈ ನಮ್ಮ ಎಲ್ಲ ಉದ್ಯೋಗಿಗಳು ಆಗ್ಬಿಟ್ಟು ನಮ್ಗೆಲ್ಲ ವಿಕಲಚೇತನರ ಈ ವಿಚಾರಗಳನ್ನ ಹಾಕೊಂಡು ಈ ನಮ್ದೇನು ಯಾವ್ದೋ ಒಂದು ಕಾರ್ಯಕ್ರಮ ಮಾಡ್ತಾರೆ ವಿಕಲಚೇತನರ ಕಾರ್ಯಕ್ರಮ, ಅದ್ರೊಳಗೆ ಒಂದು ವಿಶೇಷತೆ ಒಂದು ಕಾರ್ಯಕ್ರಮ ಇರ್ಬೇಕಾದಾಗ ಏನಂದ್ರೆ ಅದು ನಮ್ಗೆಲ್ಲೂ ಯೂಸ್ ಆಗುವಂತ ಕೆಲಸ ಆಗೋದು ಅನ್ನೋ ನಮ್ಮ ಉದ್ದೇಶ. ಬರೋ ದಿನಗಳಾಗ ನಮ್ಗೆ ಮಾಸಿಕ ಸರ್ ಮೇಲೆ ನಮ್ಗೆ ಭರವಸೆ ಇದೆ. ಏನಂದ್ರೆ ಅವರು ಏನೇ ಮಾಡಿದ್ರು ಈ ಕೆಲಸ ಭರವಸೆ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಇದು ಒಂದು ಕೆಲಸ ಮಾಡಿದ್ರೆ ನೀವು ನಮ್ಮ ವಿಕಲಚೇತನರ ಮಾಸಾಸನ ಹೆಚ್ಚಳ ಮಾಡ್ದಂಗೆ ಆಗ್ತದೆ. ಎಲ್ಲರಿಗೂ ಸೆಟಲ್ಮೆಂಟ್, ಲೈಫ್ ಸೆಟಲ್ಮೆಂಟ್ ಮಾಡ್ದಂಗೆ ಆಗ್ತದೆ.
ಈ ಕೆಲಸ ಅದಕ್ಕೆ ಮೊದಲೇ ಆಗೋಣ ಮಾಡ್ಸೋಣ. ಮತ್ತೆ ರಾಜಕೀಯವಾಗಿ ಎಲ್ಲರೂ ಪ್ರೆಷರ್ ಕೊಡ್ತಾರೆ. ನಾವು ಅದಕ್ಕೆ ನಮ್ಮ ಜೊತೆ ಸೇರಿಸ್ತಿರ್ಬೇಕು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಆರ್ ವಿ ಶ್ರೀನಿವಾಸರು, MD ಅಗ್ರಿ ಗುರುವರು, ವಿಜಯಲಕ್ಷ್ಮಿ ಹಿಪ್ಪರಿಗೆ ಮೇಡಮ್ ಅವರು, ಮೀನಾಕ್ಷಿ ಮೇಡಮ್ ಅವರು, ಆಮೇಲೆ ಶಂಕರ್ ಬಾವಿಕಟ್ಟಿಯವರು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಪ್ರಾರ್ಥನೆಗೆ చేసుకుంటే